Hi dear students and dear friends, welcome to our channel. I am your Raghavendra Ivarbaylu. ಸೊ SLC ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷಿನ ಹೊಸ ವೀಡಿಯೋಗಳನ್ನು ಇಲ್ಲಿವರೆಗೂ ನೋಡ್ತಾ ಇದ್ದೀರಾ, ಪ್ರೋತ್ಸಾಹಿಸ್ತಿದ್ದೀರಾ. ಹಾಗಾಗಿ ಇನ್ನೊಂದು ಹೊಸ ವೀಡಿಯೋದ ಮೂಲಕ ಮತ್ತೆ ನಿಮ್ಮ ಮುಂದೆ ಇವತ್ತು ಹಾಜರಾಗಿದ್ದೀನಿ. ಲೆಸನ್ 6 ಯಾವುದದು? ಲೆಸನ್ 7 ಕಲರ್ಸ್ ಆಫ್ ಸೈಲೆನ್ಸ್. ಈ ಒಂದು ಲೆಸನ್ನಿನ ಕೆಲವೊಂದಿಷ್ಟು ವಿಷಯಗಳನ್ನು ಇಟ್ಕೊಂಡು ನಿಮ್ಮ ಮುಂದೆ ಬಂದಿದ್ದೀನಿ. ಅದಕ್ಕಿಂತ ಮುಂಚೆ ಆ್ಯಸ್ ಯೂಶ್ವಲ್ ಮತ್ತೊಮ್ಮೆ ಕೇಳ್ತಾ ಇದ್ದೀನಿ, ಯಾರು ಇಲ್ಲಿವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ನಾವು ಆ್ಯಂಡ್ ಪ್ಲೀಸ್ ಎನ್ಕರೇಜ್ ಮೀ. ಜೊತೆಗೆ ಯಾವುದಾದ್ರೂ ಇಂಪ್ರೂವ್ಮೆಂಟ್ ಬೇಕು ಇಲ್ಲಿವರೆಗೂ ನೋಡಿರೋ ವೀಡಿಯೋಗಳಲ್ಲಿ ಮತ್ತು ಇವತ್ತಿನ ವೀಡಿಯೋದಲ್ಲಿ ಅಂತ ಹೇಳಿದ್ರೆ ಕಮೆಂಟ್ ಮಾಡ್ತೀರಾ ಅನ್ನುವಂಥ ನಂಬಿಕೆನೇ ಇಟ್ಕೊಳ್ತಾ ವಿಡಿಯೋ ನೋಡ್ತಾ ಹೋಗೋಣ. ಸೊ ನೋಡಿ, ಕಲರ್ಸ್ ಆಫ್ ಸೈಲೆನ್ಸಿನ 2 ಮಾರ್ಕ್ಸ್ ಕ್ವಶನ್ ಆ್ಯಂಡ್ ಆನ್ಸರ್ಸನ್ನು ನಾವು ಇವತ್ತು ಡಿಸ್ಕಸ್ ಮಾಡ್ತಿದ್ದೀವಿ. ಸೊ ಹಾಗಿದ್ರೆ ಇದರಲ್ಲಿರುವಂಥ 2 ಮಾರ್ಕ್ಸ್ ಕ್ವಶನ್ ಆ್ಯಂಡ್ ಆನ್ಸರ್ಸು ಯಾವ್ಯಾವುದು ಅಂತೇಳಿ ನೋಡ್ತಾ ಹೋಗೋಣ ಅಲ್ವಾ? ಎಸ್, ಬಂತು ನೋಡಿ ಮೊದಲನೇ ಕ್ವಶನ್ನು. ಎಸ್ ನೋಡಿ, ವೈ ವಾಸ್ ಸತೀಶ್ ಕನ್ಫೈನ್ಡ್ ಟು ಬೆಡ್? ವಾಟ್ ವಾಸ್ ದ ವರ್ಸ್ಟ್ ಥಿಂಗ್ ಫಾರ್ ಹಿಮ್? ವೈ ವಾಸ್ ಇಟ್ ಸೊ? ಸೊ 3 ಕ್ವಶನ್ಸ್ ಇದೆ ಇಲ್ಲೇ. ಫಸ್ಟ್ ಕ್ವಶನ್ನು, ವೈ ವಾಸ್ ಸತೀಶ್ ಕನ್ಫೈನ್ಡ್ ಟು ಬೆಡ್? ಸತೀಶ್ ಬೆಡ್ಡಿಗೆ ಕನ್ಫೈನ್ ಆಗಿದ್ದು ಯಾಕೆ ಅಂತ ಮೊದಲನೇ ಪ್ರಶ್ನೆ. ಸೆಕೆಂಡು, ವಾಟ್ ವಾಸ್ ದ ವರ್ಸ್ಟ್ ಥಿಂಗ್ ಫಾರ್ ಹಿಮ್? ಅವನಿಗೆ ವರ್ಸ್ಟ್ ಥಿಂಗ್ ಯಾವುದು ಅಂದರೆ ತುಂಬ ಅವನಿಗೆ ಕೆಟ್ಟದ್ದು ಅನಿಸಿದ್ದು ಯಾವುದು? ವೈ ವಾಸ್ ಇಟ್ ಸೊ? ಸೊ ಈ 3ಕ್ಕೂ ಆನ್ಸರ್ ಬಂದಿದೆ ಕೆಳಗಡೆ ನೋಡಿ. ಮೊದಲನೇದು ನೋಡೋಣ, ಯಾಕೆ ಅವನು ಕನ್ಫೈನ್ ಆಗಿದ್ದ ಬೆಡ್ಗೆ. ಒನ್ಸ್ ಸತೀಶ್ ಮೆಟ್ ವಿತ್ ಆ್ಯನ್ ಆಕ್ಸಿಡೆಂಟ್ ಆ್ಯಂಡ್ ಹಿಸ್ ಲೆಗ್ಸ್ ಬಿಕೇಮ್ ವೆರಿ ವೀಕ್. ನಿಮಗೆ ಗೊತ್ತಿರೋ ಹಾಗೆ ಸತೀಶಿಗೆ ಒಂದು ಸರಿ ಆಕ್ಸಿಡೆಂಟ್ ಆಗುತ್ತೆ, ಅವನ ಲೆಗ್ಸ್ ಬಿಕೇಮ್ ವೆರಿ ವೀಕ್, ಕಾಲು ತುಂಬ ವೀಕ್ ಆಗುತ್ತೆ. ರಿಕ್ವೈರಿಂಗ್ ಸೆವೆರಲ್ ಆಪರೇಷನ್ಸ್, ಜೊತೆಗೆ ಕೆಲವೊಂದು ಆಪರೇಷನ್ ಮಾಡಬೇಕಾಗುತ್ತೆ. He frequently suffered from bouts of fever and infections of the ear. ಜೊತೆಗೆ ಪದೇ ಪದೇ ಅವನಿಗೆ ಇನ್ಫೆಕ್ಷನ್ ಆಗೋದಕ್ಕೆ ಶುರುವಾಗುತ್ತೆ. ಫ್ರೀಕ್ವೆಂಟ್ಲಿ ಸಫರ್ಡ್ ಫ್ರಮ್ ಬೂಟ್ಸ್ ಆಫ್ ಫೀವರ್ ಆ್ಯಂಡ್ ಇನ್ಫೆಕ್ಷನ್ನು ಕಿವಿಗೆ ಆಗ್ತಾ ಹೋಗುತ್ತೆ, ಜೊತೆಗೆ ಫೀವರ್ ಪದೇ ಪದೇ ಬರ್ತಾ ಹೋಗುತ್ತೆ. ಸೊ ಹಿ ವಾಸ್ ಕನ್ಫೈನ್ಡ್ ಟು ಬೆಡ್. ಈ ಕಾರಣದಿಂದ ಅವನಿಗೆ ಬೆಡ್ ಮೇಲೆ ಇರಬೇಕಾಗುತ್ತೆ. ಸೊ ಅಟ್ಲೀಸ್ಟ್ ಹಿ ಫ್ರೀಕ್ವೆಂಟ್ಲಿ ಸಫರ್ಡ್ ಫ್ರಮ್ ಬೂಟ್ಸ್ ಆಫ್ ಫೀವರ್ ಆ್ಯಂಡ್ ಇನ್ಫೆಕ್ಷನ್ ಆಫ್ ಇಯರ್ ಅನ್ನೋದು ಮೇಯ್ನ್ ಆನ್ಸರ್ ಆಗುತ್ತೆ. ದೆನ್ ವಾಟ್ ವಾಸ್ ದ ವರ್ಸ್ಟ್ ಥಿಂಗ್ ಅಂತ ಸೆಕೆಂಡ್ ಕ್ವಶನ್ಗೆ, ಸೈಲೆನ್ಸ್ ವಾಸ್ ದ ವರ್ಸ್ಟ್ ಥಿಂಗ್ ಫಾರ್ ಸತೀಶ್. ಸೈಲೆನ್ಸ್ ಅನ್ನೋದು ಅವನಿಗೆ ವರ್ಸ್ಟ್ ಥಿಂಗ್. ನೆಕ್ಸ್ಟ್, ವೈ ವಾಸ್ ಇಟ್ ಸೋ ಅಂತಿದೆಯಲ್ಲ ಅದಕ್ಕೆ. ಆಫ್ಟರ್ ದಿ ಆಕ್ಸಿಡೆಂಟ್ ಸತೀಶ್ ಲಾಸ್ಟ್ ಹಿಸ್ ಸೆನ್ಸ್ ಆಫ್ ಹಿಯರಿಂಗ್. ಆಕ್ಸಿಡೆಂಟ್ ಆದಮೇಲೆ ಅವನಿಗೆ ಸೆನ್ಸ್ ಆಫ್ ಹಿಯರಿಂಗ್ ಕಳ್ಕೊಳ್ತಾನೆ, ಮೀನ್ಸ್ ಅವನಿಗೆ ಕೇಳಿಸ್ಕೊಳ್ಳೋ ಶಕ್ತಿ ಇಲ್ದಂಗೆ ಆಗೋಗುತ್ತೆ. ಆ್ಯಂಡ್ ಎವ್ರಿಥಿಂಗ್ ಲುಕ್ಡ್ ಲೈಕ್ ಅ ಮೈಮ್ ಶೋ ಟು ಹಿಮ್. ಹಾಗಾಗಿ ಅವನಿಗೆ ಪ್ರತಿಯೊಂದು ಮೂಕಾಭಿನಯ ಥರ ಕಾಣಿಸೋಕ್ಕೆ ಶುರುವಾಗುತ್ತೆ, ಮೈಮ್ ಶೋ ರೀತಿ ಕಾಣಿಸೋಕ್ಕೆ ಶುರುವಾಗುತ್ತೆ. ನೆಕ್ಸ್ಟ್ ಕ್ವಶನ್, ಸೆಕೆಂಡ್ ಕ್ವಶನ್ ನೋಡೋಣ ನೋಡಿ. ದ ಸ್ಕೂಲ್ ಸತೀಶ್ ವಾಸ್ ಅಟೆಂಡಿಂಗ್ ಇನ್ಫಾರ್ಮ್ಡ್ ಹಿಸ್ ಫಾದರ್ ಸಮಥಿಂಗ್. ಕ್ಯಾನ್ ಯು ಸೇ ವಾಟ್ ಇಟ್ ವಾಸ್? ಸೊ ಸತೀಶ್ ಏನು ಸ್ಕೂಲ್ಗೆ ಹೋಗ್ತಿದ್ನಲ್ಲ, ಅಟೆಂಡ್ ಮಾಡ್ತಿದ್ನಲ್ಲ, ಆ ಸ್ಕೂಲ್ ಅವರು ಏನೋ ಇನ್ಫಾರ್ಮ್ ಮಾಡ್ತಾರೆ ಅವರ ಫಾದರ್ಗೆ. ಹಾಗಾದರೆ ಅದು ಏನು ಅಂತ, ಅಥವಾ ಅದೇ ಕ್ವಶನ್ನೇ ಹೀಗೂ ಕೇಳ್ಬೋದು ಅಂತ ಇನ್ನೊಂದಿದೆ. ಆರ್ ವೈ ವಾಸ್ ದ ಸ್ಕೂಲ್ ಸತೀಶ್ ಗೋಯಿಂಗ್ ಕೆಫ್ಟ್ ಹಿಮ್ ಔಟ್ ಆಫ್ ದ ಸ್ಕೂಲ್? ಸೊ ಸತೀಶ್ ಹೋಗ್ತಾ ಇರೋಂಥ ಸ್ಕೂಲ್ ಅವನನ್ನು ಹೊರಗಡೆ ಹಾಕುತ್ತೆ, ಯಾಕೆ ಅಂತ ಪ್ರಶ್ನೆ. ವೈ ವಾಸ್ ದ ಸ್ಕೂಲ್ ಸತೀಶ್ ಗೋಯಿಂಗ್ ಕೆಪ್ಟ್ ಹಿಮ್ ಔಟ್ ಆಫ್ ದ ಸ್ಕೂಲ್ ಅಂತ. ಇದಕ್ಕೆ ಆನ್ಸರ್ ಬಂತು ನೋಡಿ, ಗೊತ್ತು ನಿಮಗೆ. ಸತೀಶ್ ಕುಡ್ ನಾಟ್ ಗೋ ಟು ಸ್ಕೂಲ್ ರೆಗ್ಯುಲರ್ಲಿ. ಸೊ ಸತೀಶಂಗೆ ರೆಗ್ಯುಲರಾಗಿ ಸ್ಕೂಲ್ಗೆ ಹೋಗೋಕೆ ಆಗ್ತಾ ಇರಲಿಲ್ಲ. ಯಾಕೆ? ಬಿಕಾಸ್ ಆಫ್ ಹಿಸ್ ಹಿಯರಿಂಗ್ ಪ್ರಾಬ್ಲಮ್. ಯಾಕೆಂದರೆ ಅವನಿಗೆ ಹಿಯರಿಂಗ್ ಪ್ರಾಬ್ಲಮ್ ಇತ್ತು, ಸರಿಯಾಗಿ ಕೇಳಿಸ್ತಾ ಇರಲಿಲ್ಲ. ಹಾಗಾಗಿ ಸೊ ದ ಸ್ಕೂಲ್ ಸತೀಶ್ ವಾಸ್ ಗೋಯಿಂಗ್ ಇನ್ಫಾರ್ಮ್ಡ್ ಹಿಸ್ ಫಾದರ್ ದಟ್ ದೇ ಕುಡ್ ನಾಟ್ ಕೀಪ್ ಸತೀಶ್ ಇನ್ ದೇರ್ ಸ್ಕೂಲ್. ಸೊ ಹಾಗಾಗಿ ಅವನು ಹೋಗ್ತಾ ಇದ್ದಂಥ ಸ್ಕೂಲ್ನವರು ಸತೀಶನ್ನು ತಮ್ಮ ಸ್ಕೂಲಲ್ಲಿ ಇಟ್ಕೊಳ್ಳಲ್ಲ ಅನ್ನೋ ಮಾತನ್ನು ಹೇಳ್ತಾರೆ. ನೆಕ್ಸ್ಟ್ ಕ್ವಶನ್, ಥರ್ಡ್ ಕ್ವಶನ್ ನೋಡಿ. ವೈ ಡಿಡ್ ನಾಟ್ ಸತೀಶ್ ವಾಂಟ್ ಟು ಗೋ ಟು ಅ ನ್ಯೂ ಸ್ಕೂಲ್? ಸತೀಶ ನ್ಯೂ ಸ್ಕೂಲ್ಗೆ ಹೋಗಲ್ಲ ಅಂತಾನೆ ಯಾಕೆ? ಸೊ ಆನ್ಸರ್ ಗೊತ್ತಲ್ಲ ನೋಡಿ. ಸತೀಶ್ ಕುಡ್ ನಾಟ್ ಟಾಕ್ ಟು ದಿ ಅದರ್ ಸ್ಟೂಡೆಂಟ್ಸ್ ಆ್ಯಂಡ್ ಅದರ್ ಸ್ಟೂಡೆಂಟ್ಸ್ ವುಡ್ ಮೇಕ್ ಫನ್ ಆಫ್ ಹಿಸ್ ಡೆಫ್ನೆಸ್. 2 ರೀಸನ್. ಒಂದು, ಸತೀಶ್ ಕುಡ್ ನಾಟ್ ಟಾಕ್ ಟು ದಿ ಅದರ್ ಸ್ಟೂಡೆಂಟ್ಸ್. ಅವನಿಗೆ ಬೇರೆ ಸ್ಟೂಡೆಂಟ್ಸ್ ಜೊತೆ ಮಾತಾಡೋಕ್ಕಾಗ್ತಿರ್ಲಿಲ್ಲ, ಕಿವಿನೇ ಕೇಳಿಸ್ತಾ ಇರೋದ್ರಿಂದ. ವೇರ್ ಅದರ್ ಸ್ಟೂಡೆಂಟ್ಸ್ ವುಡ್ ಮೇಕ್ ಫನ್ ಆಫ್ ಹಿಸ್ ಡೆಫ್ನೆಸ್. ಜೊತೆಗೆ ಬೇರೆ ಮಕ್ಕಳೆಲ್ಲ ಅವನ್ನ ಆ ಡೆಫ್ನೆಸ್ಸನ್ನು ಇಟ್ಕೊಂಡು ಅಣಕಿಸ್ತಾರೆ ಅನ್ನುವಂಥದ್ದು. ಈ 2 ಕಾರಣಕ್ಕೆ ಸೊ ಹಿ ಡಿಡ್ ನಾಟ್ ವಾಂಟ್ ಟು ಗೋ ಟು ಎ ನ್ಯೂ ಸ್ಕೂಲ್. ಹೊಸ ಸ್ಕೂಲಿಗೆ ಹೋಗೋದಕ್ಕೆ ಅವನಿಗೆ ಇಷ್ಟ ಇರಲಿಲ್ಲ. ಥರ್ಡ್ ಕ್ವಶನ್ ಆಯಿತು. ನೆಕ್ಸ್ಟ್ ದ ಫೋರ್ತ್ ಕ್ವಶನ್. ಆಫ್ಟರ್ ಎ ಲಾಟ್ ಆಫ್ ಪರ್ಸುಯೇಷನ್ ಸತೀಶ್ ಅಗ್ರೀಡ್ ಟು ಗೋ ಟು ಎ ನ್ಯೂ ಸ್ಕೂಲ್. ತುಂಬ ಒತ್ತಾಯದ ನಂತರ ಸತೀಶ್ ವಾಂಟೆಡ್ ಟು ಗೋ ಟು ಎ ನ್ಯೂ ಸ್ಕೂಲ್ ಅಂದರೆ ಅಗ್ರೀಡ್, ಅವನು ಒಪ್ಕೊಳ್ತಾನೆ ಹೊಸ ಸ್ಕೂಲ್ಗೆ ಹೋಗೋದಕ್ಕೆ. ಡು ಯು ಥಿಂಕ್ ಯು ವಾಸ್ ಅಕ್ಸೆಪ್ಟೆಡ್ ಎಟ್ ದ ನ್ಯೂ ಸ್ಕೂಲ್? ಹಾಗಾದರೆ ಆ ಹೊಸ ಸ್ಕೂಲಲ್ಲಿ
ಅವ್ನು ಹೋಗ್ತೀನಿ ಏನೋ ಅಂತ ಏನೋ ಒಪ್ಕೊಳ್ತಾನೆ, ಹೊಸ ಸ್ಕೂಲಲ್ಲಿ ಅವನ್ನ ಅಡ್ಮಿಷನಿಗೆ ಒಪ್ಕೊಳ್ತಾರಾ ಅಂತ ಪ್ರಶ್ನೆ. ನೋ, ಸತೀಶ್ ವಾಸ್ ನಾಟ್ ಅಕ್ಸೆಪ್ಟೆಡ್ ಎಟ್ ದ ನ್ಯೂ ಸ್ಕೂಲ್. ಹೊಸ ಸ್ಕೂಲ್ನಲ್ಲೂ ಕೂಡ ಸತೀಶನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ. ಅಷ್ಟೇ ಅಲ್ಲ, ಮುಂದಿದೆ, ದ ಹೆಡ್ ಮಾಸ್ಟರ್ ಆಫ್ ದ ಸ್ಕೂಲ್ ಸೆಡ್ ದಟ್ ದ ಸ್ಕೂಲ್ ವಾಸ್ ಫಾರ್ ನಾರ್ಮಲ್ ಚಿಲ್ಡ್ರನ್. ಅಷ್ಟೇ ಅಲ್ಲ, ಆ ಸ್ಕೂಲಿನ ಹೆಡ್ ಮಾಸ್ಟರ್ ಹೇಳ್ತಾರೆ ಅವ್ರ ಸ್ಕೂಲ್ ಇರೋದು ಫಾರ್ ನಾರ್ಮಲ್ ಸ್ಕೂಲ್ ಅಂತ. ಹಿ ಆಲ್ಸೋ ಟೋಲ್ಡ್ ಸತೀಶ್ ಫಾದರ್ ಟು ಪುಟ್ ಹಿಮ್ ಇನ್ ಡೆಫ್ ಆ್ಯಂಡ್ ಡಮ್ ಚಿಲ್ಡ್ರನ್ ಸ್ಕೂಲ್. ಅಷ್ಟೇ ಅಲ್ಲ, ಹೆಡ್ ಮಾಸ್ಟರ್ ಸಜೆಸ್ಟ್ ಮಾಡ್ತಾರೆ ಇವರ ಫಾದರ್ಗೆ, ಅವತಾರ್ ನಾರಾಯಣ್ ಅವ್ರಿಗೆ ಏನಂತ, ಅವನನ್ನು ಡೆಫ್ ಆ್ಯಂಡ್ ಡಮ್ ಸ್ಕೂಲ್ಗೆ ಹೋಗಿ ಜಾಯಿನ್ ಮಾಡಿ, ಡೆಫ್ ಆ್ಯಂಡ್ ಡಮ್ ಚಿಲ್ಡ್ರನ್ ಇರೋ ಸ್ಕೂಲ್ಗೆ ಜಾಯಿನ್ ಮಾಡಿ ಅಂತ. ಸೊ ಹಿ ಆಲ್ಸೋ ಟೋಲ್ಡ್ ಸತೀಶ್ ಫಾದರ್ ಟು ಪುಟ್ ಹಿಮ್ ಇನ್ ಅ ಡೆಫ್ ಆ್ಯಂಡ್ ಡಮ್ ಚಿಲ್ಡ್ರನ್ ಸ್ಕೂಲ್. ಸೊ ಇದು ಆನ್ಸರ್. ನೆಕ್ಸ್ಟ್ 5th ಕ್ವಶನ್. ವಾಟ್ ಮೇಡ್ ಅವತಾರ್ ನಾರಾಯಣ್ ಆ್ಯಂಗ್ರಿ? ಅವತಾರ್ ನಾರಾಯಣ್ ತುಂಬ ಆ್ಯಂಗ್ರಿ ಆಗ್ತಾರೆ, ಕೋಪ ಮಾಡ್ಕೊಳ್ತಾರೆ. ಯಾಕೆ? ಅವತಾರ್ ನಾರಾಯಣ್ ಅಂದರೆ ಗೊತ್ತಲ್ಲ, ಸತೀಶ್ ಫಾದರ್. ವೈ ಅಥವಾ ಆರ್, ಇನ್ನೊಂದು ಕ್ವಶನ್ನು ಹೇಗೂ ಕೇಳುವುದು. ವೈ ವಾಸ್ ಅವತಾರ್ ನಾರಾಯಣ್ ಆ್ಯಂಗ್ರಿ? ಯಾಕೆ ಅವರಿಗೆ ಕೋಪ ಬರುತ್ತೆ, ಆ್ಯಂಗ್ರಿ ಆಗ್ತಾರೆ? ಎಸ್, ಗೊತ್ತು. ಆನ್ಸರ್ ನಿಮಗೆಲ್ರಿಗೂ ಕೂಡ ನೋಡಿ. ಅವತಾರ್ ನಾರಾಯಣ್ ಹ್ಯಾಡ್ ಟು ಲುಕ್ ಫಾರ್ ಅ ಡಿಫರೆಂಟ್ ಸ್ಕೂಲ್ ಫಾರ್ ಸತೀಶ್. ಸತೀಶನಿಗೋಸ್ಕರ ಬೇರೆ ಸ್ಕೂಲನ್ನು ನೋಡಬೇಕಾಗುತ್ತೆ, ಯಾಕೆಂದರೆ ಅವ್ನು ಹೋಗ್ತಾ ಇರೋ ಸ್ಕೂಲ್ ಅವನನ್ನು ಆಲ್ರೆಡಿ ರಿಜೆಕ್ಟ್ ಮಾಡಿದೆ. ಬಟ್ ಎವ್ರಿ ಸ್ಕೂಲ್ ರಿಫ್ಯೂಸ್ಡ್ ಹಿಮ್ ಟು ಗಿವ್ ಅಡ್ಮಿಷನ್ ಇನ್ ದೇರ್ ಸ್ಕೂಲ್ಸ್ ಫಾರ್ ಹಿಸ್ ಡೆಫ್ನೆಸ್. ಅವನ ಡೆಫ್ನೆಸ್ಗಾಗಿ ಎವ್ರಿ ಸ್ಕೂಲು ರಿಫ್ಯೂಸ್ ಮಾಡುತ್ತೆ, ಅಡ್ಮಿಷನ್ ಕೊಡಲ್ಲ. ದೆ ಟ್ರೀಟೆಡ್ ಸತೀಶ್ ಆ್ಯಸ್ ಡೆಫ್ ಆ್ಯಂಡ್ ಡಮ್. ಅವನನ್ನು ಎಲ್ಲ ಸ್ಕೂಲವರು ಕೂಡ ಡೆಫ್ ಆ್ಯಂಡ್ ಡಮ್ ಅಂತ ಟ್ರೀಟ್ ಮಾಡೋಕ್ಕೆ ಶುರು ಮಾಡ್ತಾರೆ. ಆ್ಯಂಡ್ ಸಜೆಸ್ಟೆಡ್ ಅವತಾರ್ ನಾರಾಯಣ್ ಟು ಪುಟ್ ಸತೀಶ್ ಇನ್ ಅ ಡೆಫ್ ಆ್ಯಂಡ್ ಡಮ್ ಚಿಲ್ಡ್ರನ್ ಸ್ಕೂಲ್. ಸೊ ಡೆಫ್ ಆ್ಯಂಡ್ ಡಮ್ ಸ್ಕೂಲ್ಗೆ ಇರುವಂತಹ ಡೆಫ್ ಆ್ಯಂಡ್ ಡಮ್ ಚಿಲ್ಡ್ರನ್ ಇರುವ ಸ್ಕೂಲ್ಗೆ ಅವನನ್ನು ಅಡ್ಮಿಷನ್ ಮಾಡಿಸಿ ಅಂತ ಕೂಡ ಸಜೆಸ್ಟ್ ಮಾಡ್ತಾರೆ. ಇದೆಲ್ಲ ಕೇಳಿಸ್ಕೊಂಡ ಅವತಾರ್ ನಾರಾಯಣನಿಗೆ ಕೋಪ ಬರುತ್ತೆ. ಸೊ ಅವತಾರ್ ನಾರಾಯಣ್ ವಾಸ್ ಆ್ಯಂಗ್ರಿ. ಮುಂದಿನ ಕ್ವಶನ್ ನೋಡೋಣ. 6th ಕ್ವಶನ್. ಹೌ ಡಿಡ್ ಸತೀಶ್ ಬ್ರದರ್ ಇಂದರ್ ಟ್ರೈ ಟು ಹೆಲ್ಪ್ ಹಿಮ್? ಈ ಸತೀಶನ ಬ್ರದರ್ ಇಂದರ್ ಅಂತಿದ್ದಾರಲ್ಲ, ಅವರು ಹೇಗೆ ಸತೀಶನಿಗೆ ಹೆಲ್ಪ್ ಮಾಡ್ತಾರೆ ಅಂತ ಪ್ರಶ್ನೆ. ಎಸ್, ಅವತಾರ್ ಆನ್ಸರ್ ನೋಡಿ. ಸತೀಶ್ ಬ್ರದರ್ ಇಂದರ್ ಸ್ಯಾಟ್ ಫಾರ್ ಅವರ್ಸ್ ವಿತ್ ಸತೀಶ್ ಆ್ಯಂಡ್ ಟಾಕ್ ಟು ಹಿಮ್. ಸತೀಶನ ಜೊತೆಗೆ ಗಂಟೆಗಟ್ಟಲೆ ಕಾಲ ಕೂರ್ತಾಯಿದ್ರು ಪ್ರತಿದಿನ. ಆ್ಯಂಡ್ ಟಾಕ್ ಟು ಹಿಮ್, ಅವನ ಜೊತೆ ಮಾತಾಡೋಕ್ಕೆ ಟ್ರೈ ಮಾಡ್ತಾಯಿದ್ರು. ಅವನಿಗೆ ಕೇಳಿಸಲ್ಲ ಅನ್ನೋದು ಗೊತ್ತಿದ್ದರೂ ಕೂಡ ಅವನನ್ನು ಒಬ್ಬಂಟಿಯಾಗಿರೋದಕ್ಕೆ ಬಿಡಬಾರ್ದು ಅನ್ನೋ ಕಾರಣಕ್ಕೆ ಅವನ ಜೊತೆಗೆ ಟಾಕ್ ಟು ಹಿಮ್. ಹಿ ವಾಸ್ ಟೀಚಿಂಗ್ ಹಿಮ್ ವರ್ಡ್ಸ್ ಆ್ಯಂಡ್ ಪ್ರೊನೌನ್ಸಿಯೇಷನ್. ಅಷ್ಟೇ ಅಲ್ಲ, ಅವನಿಗೆ ಕೆಲವೊಂದು ಪದಗಳನ್ನು, ವರ್ಡ್ಸನ್ನು ಮತ್ತು ಅದರ ಪ್ರೊನೌನ್ಸಿಯೇಷನ್ ಎಲ್ಲವನ್ನು ಕೂಡ ಅವನ ಲೆವೆಲ್ಲಿಗೆ ಹೇಳ್ಕೊಡೋದಕ್ಕೆ ಪ್ರಯತ್ನ ಮಾಡ್ತಾಯಿದ್ರು. ಇಂದರ್ ಆ್ಯಂಡ್ ಹಿಸ್ ಫಾದರ್ ಸ್ಪೆಂಡ್ ಟೈಮ್ ವಿತ್ ಸತೀಶ್ ಎವ್ರಿ ಡೇ. ಸೊ ಪ್ರತಿದಿನ ಇಂದರು ಮತ್ತು ಅವರ ಫಾದರು ಇಬ್ಬರೂ ಕೂಡ ಟೈಮ್ ಸ್ಪೆಂಡ್ ಮಾಡ್ತಿದ್ರು. ಟಾಕಿಂಗ್ ಟು ಹಿಮ್, ಅವನ ಜೊತೆ ಮಾತಾಡ್ತಾಯಿದ್ರು. ಆ್ಯಂಡ್ ಟ್ರೈಂಗ್ ಟು ಟೀಚ್ ಹಿಮ್ ಥಿಂಗ್ಸ್. ಹಾಗಾಗಿ ಕೆಲವೊಂದು ವಿಚಾರಗಳನ್ನು ಹೇಳೋದಕ್ಕೂ ಕೂಡ ಅಥವಾ ಟೀಚ್ ಮಾಡೋದಕ್ಕೂ ಟ್ರೈ ಮಾಡ್ತಿದ್ರು. ಇಷ್ಟು ಸಾಕು. ನೆಕ್ಸ್ಟ್ ಕ್ವಶನ್ ನೋಡಿ. ಕ್ವಶನ್ ನಂಬರ್ 7 ಬಂತು. ವಾಟ್ ಡಿಡ್ ಸತೀಶ್ ಸಿ ಎಟ್ ದ ಫಾರ್ ಕಾರ್ನರ್ ಆಫ್ ದ ಗಾರ್ಡನ್? ಗಾರ್ಡನ್ನಲ್ಲಿ ಒಂದು ಮೂಲೆಯಲ್ಲಿ ಸತೀಶ್ ಏನೋ ನೋಡ್ದ, ಏನದು? ಮತ್ತು ಇನ್ನೊಂದು ಕ್ವಶನ್ ಇದೆ, ವೈ ಡಿಡ್ ಇಟ್ ಅಟ್ರಾಕ್ಟಿವ್? ಯಾಕೆ ಆ ಒಂದು ವಸ್ತು ಅಥವಾ ಅದು ಏನು ನೋಡ್ದ ಅದು ಅಟ್ರ್ಯಾಕ್ಟ್ ಮಾಡ್ತು ಸತೀಶನಿಗೆ? ಹಾಗಾದರೆ ಅದು ಏನು ಅನ್ನೋದು ನೋಡೋಣ ಮೊದಲು. ಸತೀಶ್ ಸಾ ಎ ಬರ್ಡ್. ಹೌದಲ್ವಾ? ಸತೀಶ್ ಸಾ ಎ ಬರ್ಡ್. ಎಲ್ಲಿ? ಅಟ್ ದ ಫಾರ್ ಕಾರ್ನರ್ ಆಫ್ ದ ಗಾರ್ಡನ್. ಆ ಫಾರ್ ಕಾರ್ನರ್ ಆಫ್ ದ ಗಾರ್ಡನಲ್ಲಿ ಒಂದು ಬರ್ಡನ್ನು ನೋಡ್ದ. ವೈ ಡಿಡ್ ಇಟ್ ಅಟ್ರಾಕ್ಟ್ ಹಿಮ್ ಅಂತ ಇದೆಯಲ್ಲ ಕ್ವಶನ್, ಅದಕ್ಕೆ ನೋಡಿ. ದ ಬರ್ಡ್ಸ್ ರೆಸ್ಟ್ಲೆಸ್ ಎನರ್ಜಿ ಅಟ್ರಾಕ್ಟೆಡ್ ಹಿಮ್ ವೆರಿ ಮಚ್. ಆ ಬರ್ಡಲ್ಲಿ ಒಂದು ರೆಸ್ಟ್ಲೆಸ್ ಎನರ್ಜಿ ಇತ್ತಲ್ಲ, ಆ ಎನರ್ಜಿ ಅವನ್ನ ತುಂಬ ಅಟ್ರ್ಯಾಕ್ಟ್ ಮಾಡುತ್ತೆ. ಜೊತೆಗೆ ಆ ಬರ್ಡ್ ಹೇಗಿತ್ತು ಅಂದರೆ, ಇಟ್ ಹ್ಯಾಡ್ ಅ ಲಾಂಗ್ ಟೈಲ್. ಅದಕ್ಕೆ ತುಂಬ ಉದ್ದ ಆದಂಥ ಒಂದು ಬಾಲ ಇತ್ತು. ಬ್ಲ್ಯಾಕ್ ಕ್ರೆಸ್ಟ್, ತಲೆ ಮೇಲೆ ಒಂದು ಬ್ಲ್ಯಾಕ್ ಆಗಿರೋ ಏನು ಕ್ರೆಸ್ಟ್ ಇತ್ತು, ಅಂದರೆ ಕಿರೀಟದ ರೀತಿ ಅದಕ್ಕಿತ್ತು. ನೆಕ್ಸ್ಟ್, ಇಟ್ಸ್ ಐಸ್ ಕೆಪ್ಟ್ ಡಾರ್ಟಿಂಗ್. ಅದರ ಕಣ್ಣುಗಳು ಡಾರ್ಟ್ ಆಗ್ತಾಯಿತ್ತು, ಆ ಕಡೆ ಈ ಕಡೆ ಮೂವ್ ಆಗ್ತಾಯಿತ್ತು. ಆ್ಯಂಡ್ ಇಟ್ಸ್ ಹೋಲ್ ಬಾಡಿ ವಾಸ್ ರೆಡಿ ಟು ಫ್ಲೈ ಎನಿ ಮೂಮೆಂಟ್. ಇಡೀ ಬಾಡಿ ಯಾವ ಮೂಮೆಂಟಲ್ಲಾದರೂ ಫ್ಲೈ ಆಗೋದಕ್ಕೆ, ಹಾರೋಗೋದಕ್ಕೆ ರೆಡಿ ಇತ್ತು. ನೆಕ್ಸ್ಟ್ ಕ್ವಶನ್ ನೋಡೋಣ. ಬೋತ್ ದ ಪೇರೆಂಟ್ಸ್ ಆಫ್ ಸತೀಶ್ ವರ್ ವೆಲ್ ವಿಶರ್ಸ್ ಬಟ್ ಈಚ್ ಕೇರ್ಡ್ ಫಾರ್ ಹಿಮ್ ಇನ್ ಅ ಡಿಫರೆಂಟ್ ವೇ. ಹೌ? ಸೊ ನಮ್ಗೆ ಗೊತ್ತು, ಸತೀಶನ ಪೇರೆಂಟ್ಸು ಏನಿದ್ದಾರೆ ಇಬ್ಬರೂ ಕೂಡ ಸತೀಶನಿಗೆ ವೆಲ್ ವಿಶರ್ಸೆ. ಅಂದರೆ ಪ್ರತಿ ಪೇರೆಂಟ್ಸು ವೆಲ್ ವಿಶರ್ಸೆ, ಸತೀಶನ ಫಾದರ್ ಮತ್ತು ಮದರ್ ಇಬ್ಬರು ವೆಲ್ ವಿಶರ್ಸೆ. ಆದರೆ ಬಟ್ ಈಚ್ ಕೇರ್ಡ್ ಫಾರ್ ಹಿಮ್ ಇನ್ ಎ ಡಿಫ್ರೆಂಟ್ ವೇ. ಆದರೆ ಅವರು ಡಿಫ್ರೆಂಟ್ ವೇಯಲ್ಲಿ ಕೇರ್ ಮಾಡ್ತಾರೆ. ಹೌ? ಹೇಗೆ ಅಂತ ಕ್ವಶನ್ ನೋಡಿ. ಸತೀಶ್ ಫಾದರ್ ವಾಸ್ ಆಪ್ಟಿಮಿಸ್ಟಿಕ್. ನಮಗೆ ಗೊತ್ತಿರೋ ಹಾಗೆ ಸತೀಶನ ಫಾದರು ಒಬ್ಬ ಆಪ್ಟಿಮಿಸ್ಟಿಕ್ ಅಂದರೆ ಆಶಾವಾದಿ.
ಆ್ಯಂಡ್ ಹೋಪ್ಡ್ ದಟ್ ಸತೀಶ್ ವುಡ್ ಬಿ ಕ್ಯೂರ್ಡ್. ಅವರಿಗೊಂದು ಭರವಸೆ ಇತ್ತು ಸತೀಶ್ ಒಂದಲ್ಲ ಒಂದಿನ ಕ್ಯೂರ್ ಆಗ್ತಾನೆ ಅಂತ. ಹಿ ವಾಂಟೆಡ್ ಸತೀಶ್ ಟು ಸ್ಟಡಿ ಆ್ಯಂಡ್ ಗೈನ್ ನಾಲೆಡ್ಜ್. ಹಾಗಾಗಿ ಸತೀಶ್ ಓದಬೇಕು, ಅವನಿಗೆ ನಾಲೆಡ್ಜ್ ಬರಬೇಕು ಅನ್ನೋದು ಅವ್ರ ಉದ್ದೇಶ ಆಗಿತ್ತು. ರ್ಯಾದರ್ ವೇಸ್ಟಿಂಗ್ ಟೈಮ್ ಆನ್ ಡ್ರಾಯಿಂಗಲ್ಲಿ ಟೈಮ್ ವೇಸ್ಟ್ ಮಾಡೋದು ಅವ್ರಿಗೆ ಇಷ್ಟ ಇರಲಿಲ್ಲ. ಸೊ ಹಾಗಾಗಿ ಅವನು ಓದಬೇಕು ಅನ್ನೋದು ಅವ್ರ ಅಪ್ಪನ ಆಸೆ ಆಗಿತ್ತು. ಅದಕ್ಕೆ ಏನು ಬೇಕೋ ಆ ಎನ್ಕರೇಜ್ ಮಾಡ್ತಾಯಿದ್ರು. ಬಟ್ ಸತೀಶ್ ಮದರ್ ಡಿಡ್ ನಾಟ್ ಹ್ಯಾವ್ ದ ಹೋಪ್ ದಟ್ ಹಿ ವುಡ್ ರಿಕವರ್. ಆದರೆ ಮದರ್ಗೆ ಅವ್ನು ರಿಕವರ್ ಆಗ್ತಾನೆ ಅನ್ನುವಂಥ ಭರವಸೆ ಇರಲಿಲ್ಲ. ಸೊ ಶಿ ವಾಂಟೆಡ್ ಹಿಮ್ ಟು ಕಂಟಿನ್ಯೂ ಡ್ರಾಯಿಂಗ್. ಹಾಗಾಗಿ ಅವ್ನು ಡ್ರಾಯಿಂಗನ್ನು ಕಂಟಿನ್ಯೂ ಮಾಡಲಿ ಅಂತೇಳಿ ಅವ್ರು ಇಷ್ಟಪಡ್ತಾರೆ. ಯಾಕೆಂದರೆ ಆ್ಯಸ್ ಇಟ್ ವಾಸ್ ದಿ ಓನ್ಲಿ ಸೋರ್ಸ್ ಆಫ್ ಎಂಟರ್ಟೈನ್ಮೆಂಟ್ ಟು ಹಿಮ್. ಅವನೀಗ ಸಂಪೂರ್ಣ ಏಕಾಂಗಿಯಾಗಿರೋದ್ರಿಂದ ಅವನಿಗೆ ಸೋರ್ಸ್ ಆಫ್ ಎಂಟರ್ಟೈನ್ಮೆಂಟ್ ಆಗಿ ಉಳಿದಿರೋದೇ ಡ್ರಾಯಿಂಗ್ ಒಂದೇ. ಸೊ ಅದರೆಲ್ಲರೂ ಖುಷಿಯಾಗಿರಲಿ ಅನ್ನೋದು ಅವರ ಅಮ್ಮನ ಆಸೆ ಆಗಿತ್ತು. ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಮುಂದಿನ ಕ್ವಶನ್ಗೆ ಹೋಗೋಣ. ಕ್ವಶನ್ ನಂಬರ್ 9ಗೂ. ಎಸ್, ನೆಕ್ಸ್ಟ್ ಕ್ವಶನ್. ವಿಚ್ ಆ್ಯಕ್ಷನ್ ಆಫ್ ಸತೀಶ್ ಚೇಂಜ್ಡ್ ಹಿಸ್ ಫಾದರ್ಸ್ ಆ್ಯಟಿಟ್ಯೂಡ್? ಸತೀಶ್ ಫಾದರನ ಆ್ಯಟಿಟ್ಯೂಡನ್ನು ಚೇಂಜ್ ಮಾಡುವಂಥದ್ದು ಯಾವ ಆ್ಯಕ್ಷನ್ನು ಸತೀಶಂದು? ಅಂದರೆ ವಿಚ್ ಆ್ಯಕ್ಷನ್ ಆಫ್ ಸತೀಶ್ ಚೇಂಜ್ಡ್ ಹಿಸ್ ಫಾದರ್ಸ್ ಆ್ಯಟಿಟ್ಯೂಡ್? ಅವರ ಫಾದರ್ನ ಆ್ಯಟಿಟ್ಯೂಡ್ನೇ ಚೇಂಜ್ ಮಾಡಿಬಿಡುತ್ತೆ ಸತೀಶನ ಒಂದು ಆ್ಯಕ್ಷನ್. ಅದು ಏನು ಅಂತ. ಒನ್ ಡೇ ಸತೀಶ್ ವಾಸ್ ಬ್ಯೂಸಿ ಮಿಕ್ಸಿಂಗ್ ದ ಕಲರ್ಸ್ ಆನ್ ಹಿಸ್ ಪ್ಯಾಲೆಟ್. ಒಂದಿನ ಏನಾಗಿದೆ ಅಂದರೆ ಸತೀಶು ತನ್ನ ಏನು ಪೇಂಟು ಬಾಕ್ಸ್ ಇರುತ್ತಲ್ಲ ಅದರಲ್ಲಿ ಕಂಪ್ಲೀಟು ಕಲರ್ ಮಿಕ್ಸ್ ಮಾಡೋದ್ರಲ್ಲಿ ಬ್ಯುಸಿ ಆಗಿದ್ದ ಆ ಪ್ಲೇಟಲ್ಲಿ. ಸೊ ದೋ ಹಿ ಸಾ ಹಿಸ್ ಫಾದರ್ ಸ್ಟ್ಯಾಂಡಿಂಗ್ ಎಟ್ ದಿ ಡೋರ್ ಸ್ಟೇರಿಂಗ್ ಹಿಸ್ ಪೇಂಟಿಂಗ್, ಹಿ ಕಂಟಿನ್ಯೂಡ್ ವಿತ್ ಹಿಸ್ ಮಿಕ್ಸಿಂಗ್. ಸೊ ಅವರ ಅಪ್ಪ ಅಲ್ಲಿ ಡೋರ್ ಹತ್ರ ನಿಂತ್ಕೊಂಡಿದ್ದಾರೆ, ತಾನು ಮಾಡ್ತಿರೋ ಪೇಂಟಿಂಗನ್ನು ನೋಡ್ತಿದ್ದಾರೆ, ಸ್ಟೇರ್ ಮಾಡ್ತಿದ್ದಾರೆ ಅನ್ನೋದು ಗೊತ್ತಿದ್ರೂ ಕೂಡ ಅವ್ನು ಕಂಟಿನ್ಯೂ ಮಾಡ್ತಾನಲ್ವಾ. ದಿಸ್ ಆ್ಯಕ್ಷನ್ ಆಫ್ ಸತೀಶ್ ಚೇಂಜ್ ಹಿಸ್ ಫಾದರ್ಸ್ ಆ್ಯಟಿಟ್ಯೂಡ್. ಇಲ್ಲ, ಆಫಲ್ಲಿ ಎಸ್ ಆಗಿಬಿಟ್ಟಿದೆ. ಓಕೆ, ದಿಸ್ ಆ್ಯಕ್ಷನ್ ಆಫ್ ಸತೀಶ್ ಚೇಂಜ್ಡ್ ಹಿಸ್ ಫಾದರ್ಸ್ ಆ್ಯಟಿಟ್ಯೂಡ್. ಈ ಆ್ಯಟಿಟ್ಯೂಡು ಸತೀಶಿನ ಫಾದರ್ಗೆ ಕಂಪ್ಲೀಟ್ ಅವರ ಇದನ್ನು ಚೇಂಜ್ ಮಾಡಿಸುತ್ತೆ, ಆ್ಯಟಿಟ್ಯೂಡ್ನೇ. ಮುಂದಿನ ಕ್ವಶನ್. ವಾಟ್ ವಾಸ್ ಸತೀಶ್ ಅನೇಬಲ್ ಟು ಬಿಲೀವ್? ಸತೀಶನಿಗೆ ಏನೋ ಒಂದು ನಂಬಕ್ಕೆ ಆಗದೆ ಇರೋ ಇನ್ಸಿಡೆಂಟ್ ನಡೆಯುತ್ತೆ. ಏನು ಅಂತ? ಏನದು? ಸತೀಶ್ ಫಾದರ್ ವಾಸ್ ನಾಟ್ ಆ್ಯಂಗ್ರಿ ವಿತ್ ಹಿಮ್ ಫಾರ್ ಪೇಂಟಿಂಗ್. ಸೊ ಸತೀಶನ ಅಪ್ಪ ಅವನು ಪೇಂಟಿಂಗ್ ಮಾಡ್ತಾ ಇರೋದನ್ನು ನೋಡಿಯೂ ಆ್ಯಂಗ್ರಿ ಆಗಲ್ಲ, ಮೀನ್ಸ್ ಕೋಪ ಮಾಡ್ಕೊಳ್ಳಲ್ಲ. ಸೊ ಬಟ್ ಹಿ ಸ್ಯಾಟ್ ಬಿಸೈಡ್ ಹಿಮ್ ಆ್ಯಂಡ್ ಪುಟ್ ಹಿಸ್ ಹ್ಯಾಂಡ್ ಆನ್ ಸತೀಶ್ ಶೋಲ್ಡರ್. ಅಷ್ಟೇ ಅಲ್ಲ, ಅವರ ಅಪ್ಪ ಸತೀಶನ ಪಕ್ಕದಲ್ಲಿ ಬಂದು ಕೂತ್ಕೊಳ್ತಾರೆ ಆ್ಯಂಡ್ ಪುಟ್ ಹಿಸ್ ಹ್ಯಾಂಡ್ ಆನ್ ಸತೀಶ್ ಶೋಲ್ಡರ್. ಸತೀಶನ ಶೋಲ್ಡರ್ ಮೇಲೆ ಅವ್ರ ಕೈಯನ್ನು ಕೂಡ ಹಾಕ್ತಾರೆ. ಫಾರ್ ದಿಸ್ ಆ್ಯಕ್ಷನ್ ಆಫ್ ಹಿಸ್ ಫಾದರ್ ಸತೀಶ್ ವಾಸ್ ಅನೇಬಲ್ ಟು ಬಿಲೀವ್. ಈ ಥರದ ಒಂದು ಆ್ಯಕ್ಷನ್ ಸತೀಶ್ ಅವನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ, ಹಾಗಾಗಿ ಅವನಿಗೆ ಅದನ್ನು ನಂಬಕ್ಕಾಗಲಿಲ್ಲ. ನೆಕ್ಸ್ಟ್ ಕ್ವಶನ್. ಹೌ ಡಿಡ್ ಸತೀಶ್ ಎಕ್ಸ್ಪ್ರೆಸ್ ಹಿಸ್ ಗ್ರ್ಯಾಟಿಟ್ಯೂಡ್ ಟು ಹಿಸ್ ಫಾದರ್? ಸತೀಶ್ ತನ್ನ ಗ್ರ್ಯಾಟಿಟ್ಯೂಡನ್ನು ತನ್ನ ಅಪ್ಪನಿಗೆ ಹೇಗೆ ಎಕ್ಸ್ಪ್ರೆಸ್ ಮಾಡ್ತಾನೆ? ವೆನ್ ಸತೀಶ್ ಫಾದರ್ ಅಕ್ಸೆಪ್ಟೆಡ್ ಸತೀಶ್ ಟು ಕಂಟಿನ್ಯೂ ಡ್ರಾಯಿಂಗ್, ಸತೀಶ್ ಡಿಡ್ ಆ್ಯನ್ ಅನ್ಕ್ಯಾರೆಕ್ಟರಿಸ್ಟಿಕ್ ಥಿಂಗ್. ಸೊ ಸತೀಶ್ ಫಾದರು ಸತೀಶ್ ಡ್ರಾಯಿಂಗ್ ಮಾಡಲಿ ಅನ್ನೋದನ್ನು ಒಪ್ಕೊಂಡಾಗ ಸತೀಶ್ ಡಿಡ್ ಆ್ಯನ್ ಅನ್ಕ್ಯಾರೆಕ್ಟರಿಸ್ಟಿಕ್ ಥಿಂಗ್. ಸತೀಶು ಯಾವತ್ತೂ ಮಾಡದೇ ಇರುವಂಥ ಒಂದು ಅನ್ಕ್ಯಾರೆಕ್ಟರಿಸ್ಟಿಕ್ ಥಿಂಗನ್ನು ಮಾಡ್ತಾನೆ. ಏನದು ಅಂದರೆ ಹಿಸ್ ಐಸ್ ವರ್ ಫಿಲ್ಡ್, ಅದು ಐ ಮಿಕ್ಸ್ ಆಗಿದೆ. ಹಿಸ್ ಐಸ್ ವರ್ ಫಿಲ್ಡ್ ವಿತ್ ಟಿಯರ್ಸ್. ಅವನ ಕಣ್ಣಲ್ಲಿ ನೀರು ಸುರಿಯೋದಕ್ಕೆ ಶುರುವಾಗುತ್ತೆ. ಹಗ್ಡ್ ಹಿಸ್ ಫಾದರ್ ಟೈಟ್ಲಿ. ಓಡೋಗಿ ಅವ್ರ ಅಪ್ಪನ ಟೈಟಾಗಿ ಹಗ್ ಮಾಡ್ತಾನೆ. ಹಿಸ್ ಹಾರ್ಟ್ ವಾಸ್ ಫುಲ್ ಆಫ್ ಲವ್ ಫಾರ್ ಹಿಸ್ ಸ್ಟರ್ನ್ ಫಾದರ್. ಜೊತೆಗೆ ಅವನ ಹೃದಯ ತುಂಬಿ ಬಂದುಬಿಡುತ್ತೆ ಅವರ ಅಪ್ಪನ ತಬ್ಕೊಂಡು. ಅವರಪ್ಪ ಒಬ್ಬ ಸ್ಟರ್ನ್ ಅಂದರೆ ಯಾವುದೇ ಕಾರಣಕ್ಕೂ ಬದಲಾವಣೆ ಮಾಡ್ಕೊಳ್ಳದೇ ಇರುವಂಥ ಅವರ ಅಪ್ಪ ಚೇಂಜ್ ಮಾಡ್ಕೊಂಡಿರೋದು ಅವ್ರ ಮನಸ್ಸನ್ನು ಹೋಗಿ ತಬ್ಕೊಂಡ್ಬಿಡ್ಬೇಕು ಅನಿಸುತ್ತೆ, ತಬ್ಕೊಂಡ್ಬಿಡ್ತಾನೆ. ಸೊ ಈ ಹಗ್ಡ್ ಹಿಸ್ ಫಾದರ್ ಟೈಟ್ಲಿ. ಹಿಸ್ ಹಾರ್ಟ್ ವಾಸ್ ಫುಲ್ ಆಫ್ ಲವ್ ಫಾರ್ ಹಿಸ್ ಸ್ಟರ್ನ್ ಫಾದರ್. ನೆಕ್ಸ್ಟ್ ಕ್ವಶನ್ ನೋಡೋಣ. ವೈ ವಾಸ್ ಸತೀಶ್ ಫಾದರ್ ಅಗೇನೆಸ್ಟ್ ಡ್ರಾಯಿಂಗ್? ಸೊ ಸತೀಶನ ಅಪ್ಪ ಆ ಡ್ರಾಯಿಂಗ್ ವಿರುದ್ಧವಾಗಿರ್ತಾರಲ್ಲ, ಸತೀಶ್ ಡ್ರಾಯಿಂಗ್ ಮಾಡಬಾರ್ದು ಅಂತ ಯಾಕೆ? ನೋಡಿ ಆನ್ಸರು. ಸತೀಶ್ ಫಾದರ್ ವಾಂಟೆಡ್ ಎ ಬ್ರೈಟ್ ಫ್ಯೂಚರ್ ಫಾರ್ ಸತೀಶ್. ಒಬ್ಬ ತಂದೆಯಾಗಿ ಸತೀಶನಿಗೆ ಒಂದು ಬ್ರೈಟ್ ಫ್ಯೂಚರ್ ಬೇಕು ಅಂತ ಅವ್ರ ಅಪ್ಪನ ಆಸೆ ಆಗಿತ್ತು. ಹಿ ಥಾಟ್ ದಟ್ ಇಟ್ ವಾಸ್ ಪಾಸಿಬಲ್ ಓನ್ಲಿ ಬೈ ಸ್ಟಡಿಯಿಂಗ್ ಹಾರ್ಡ್. ಯಾರು ತುಂಬ ಚೆನ್ನಾಗಿ ಓದ್ತಾರೋ ಅವ್ರಿಗೊಂದು ಒಳ್ಳೆ ಫ್ಯೂಚರ್ ಸಿಗುತ್ತೆ. ಸೊ ಹಾಗಾಗಿ ಸತೀಶನ ಅಪ್ಪಂಗೂ ಆ ಥರದೊಂದು ಎಕ್ಸ್ಪೆಕ್ಟೇಷನ್ ಇತ್ತು. ಹಿ ಫೆಲ್ಟ್ ದಟ್ ಆರ್ಟಿಸ್ಟ್ ಡು ನಾಟ್ ಅರ್ನ್ ಮೋರ್ ಮನಿ. ಅದರ ಜೊತೆಗೆ ಅವರ ಅಪ್ಪನ ಇದೇನು ಅಂದರೆ ಯೋಚನೆ ಏನು ಅಂದರೆ ಈ ಆರ್ಟಿಸ್ಟ್ಗಳಿಗೆ ಅಂಥ ಜಾಸ್ತಿ ಮನಿಯನ್ನು ಅರ್ನ್ ಮಾಡೋಕ್ಕಾಗ್ತಾ ಇಲ್ಲ ಆಗಲ್ಲ ಅನ್ನೋದು. ಹಿ ಆಲ್ಸೋ ಫೆಲ್ಟ್ ದಟ್ ಡ್ರಾಯಿಂಗ್ ಆ್ಯಸ್ ಅ ವೇಸ್ಟ್ ಆಫ್ ಟೈಮ್. ಜೊತೆಗೆ ಅವರ ಅಪ್ಪನ ಒಂದು ಕಾನ್ಸೆಪ್ಟ್ ಏನು ಅಂತ ಹೇಳಿದ್ರೆ ಡ್ರಾಯಿಂಗ್ ಅಂದರೆ ವೇಸ್ಟ್ ಆಫ್ ಟೈಮ್ ಅಂತ.
ಹಾಗಾಗಿ ಹಿ ವಾಸ್ ಅಗೇನೆಸ್ಟ್ ಡ್ರಾಯಿಂಗ್. ಸೊ ಇದು ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಅರ್ನ್ ಮಾಡುವಂಥದ್ದು ಕಡಿಮೆ, ಜೊತೆಗೆ ಡ್ರಾಯಿಂಗು ವೇಸ್ಟ್ ಆಫ್ ಟೈಮು. ಅವನಿಗೆ ಸತೀಶಿಗೆ ಒಂದು ಬ್ರೈಟ್ ಫ್ಯೂಚರ್ ಬೇಕು ಅನ್ನೋದು ಅವರ ಅಪ್ಪನ ಆಸೆ. ಇಷ್ಟು. ನೆಕ್ಸ್ಟ್ ನೋಡಿ, ವಾಟ್ ಎಫೆಕ್ಟ್ಸ್ ಡಿಡ್ ದ ಬುಕ್ಸ್ ಹಿ ರೆಡ್ ಹ್ಯಾವ್ ಆನ್ ಸತೀಶ್? ಸತೀಶ್ ಓದಿರುವ ಪುಸ್ತಕಗಳು, ಆ ಬುಕ್ಸು ಅವನ ಮೇಲೆ ಏನು ಎಫೆಕ್ಟು, ಪರಿಣಾಮವನ್ನು ಬೀರಿದ್ವು ಅಂತ. ದ ಬುಕ್ಸ್ ಆನ್ಸರ್ ನೋಡಿ, ದ ಬುಕ್ಸ್ ದಟ್ ಸತೀಶ್ ರೆಡ್ ವರ್ ಮೀಂಟ್ ಫಾರ್ ಅಡಲ್ಟ್ಸ್. ಗೊತ್ತಿದೆ ನಮಗೆ, ಸತೀಶ್ ಓದಿರುವಂಥದ್ದು ಚಿಕ್ಕ ಹುಡುಗ, ಅವನಿನ್ನು ಆ ಚಿಕ್ಕ ಹುಡುಗ 8-9 ವರ್ಷದ ಒಬ್ಬ ಹುಡುಗ ಓದಿದ ಪುಸ್ತಕಗಳೆಲ್ಲ ಅಡಲ್ಟ್ಸ್ ಓದ್ತಾ ಅಂಥದ್ದು, ಅಂದರೆ ವಯಸ್ಕರು, ದೊಡ್ಡವರು, ತುಂಬ 30-40 ವರ್ಷದವರು ಓದುವಂಥ ಪುಸ್ತಕಗಳನ್ನು ಓದಿದ್ದ ಅವನು. ದೆ ಮೇಡ್ ಹಿಮ್ ಫೀಲ್ ಡಿಪ್ರೆಸ್ಡ್. ಅದರಿಂದ ಅವನಿಗೆ ಒಂದು ಡಿಪ್ರೆಷನ್ನು ಗೊತ್ತಾಗುತ್ತೆ, ಡಿಪ್ರೆಷನ್ ಆಗುತ್ತೆ. ಲೆಫ್ಟ್ ಡೀಪ್ ಇಂಪ್ರೆಷನ್ ಅಪಾನ್ ಇಸ್ ಸೆನ್ಸಿಟಿವ್ ಮೈಂಡ್. ಅವನ ಸೆನ್ಸಿಟಿವ್ ಮೈಂಡ್ ಮೇಲೆ ತುಂಬ ದೊಡ್ಡ ಪರಿಣಾಮವನ್ನು, ಡೀಪ್ ಇಂಪ್ರೆಷನ್ನ ಬೀರ್ತವೆ ಪುಸ್ತಕಗಳು. ಜೊತೆಗೆ ಹಿ ಥಾಟ್ ದಟ್ ಹಿಸ್ ಓನ್ ವರ್ಲ್ಡ್ ವಾಸ್ ಕಂಫರ್ಟಬಲ್ ಇನ್ ಕಂಪ್ಯಾರಿಸನ್ ಟು ದ ವರ್ಲ್ಡ್ ಔಟ್ಸೈಡ್. ಅವನಿಗೆ ಪ್ರಪಂಚ ಏನು ಅನ್ನೋದು ಪುಸ್ತಕಗಳ ಮೂಲಕ ಗೊತ್ತಾಗುತ್ತೆ. ಸೊ ಆವಾಗ ಅವನು ಕಂಪೇರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಏನು, ಹಿಸ್ ಓನ್ ವರ್ಲ್ಡ್ ವಾಸ್ ಕಂಫರ್ಟಬಲ್ ಆ್ಯಂಡ್ ಬೆಟರ್. ಅವನು ಸ್ವಂತ ಜಗತ್ತು ಅವನಿಗೆ ಬೆಟರ್ ಅನ್ಸೋಕ್ಕೆ ಶುರುವಾಗುತ್ತೆ. ಯಾವಾಗ? ಇನ್ ಕಂಪ್ಯಾರಿಸನ್ ಟು ದ ವರ್ಲ್ಡ್ ಔಟ್ಸೈಡ್. ಹೊರಗಡೆ ಇರುವಂಥ ಪ್ರಪಂಚಕ್ಕೆ ಕಂಪೇರ್ ಮಾಡಿದ್ರೆ ತನ್ನ ಪ್ರಪಂಚವೇ ಚೆನ್ನಾಗಿದೆಯಲ್ಲ, ಬೆಟರ್ ಇದೆಯಲ್ಲ ಅನ್ನಿಸೋದಕ್ಕೆ ಶುರುವಾಗುತ್ತೆ ಆ ಪುಸ್ತಕಗಳಿಂದ. ನೆಕ್ಸ್ಟ್ ಮುಂದಿನ ಕ್ವಶನ್, ಹೌ ಡಿಡ್ ದ ಬರ್ಡ್ ಇನ್ಸ್ಪೈರ್ ಸತೀಶ್? ಆ ಬರ್ಡ್ ನೋಡ್ತಾನಲ್ಲ ಸತೀಶ್ ಆ ಗಾರ್ಡನಿನ ಕಾರ್ನರಲ್ಲಿ, ಹೇಗೆ ಇನ್ಸ್ಪೈರ್ ಮಾಡ್ತು? ಸತೀಶ್ ಸ್ಟೇರ್ಡ್ ಎಟ್ ದ ಬರ್ಡ್ ಫಾರ್ ಎ ಲಾಂಗ್ ಟೈಮ್. ತುಂಬ ಹೊತ್ತು ಆ ಬರ್ಡನ್ನೇ ಸ್ಟೇರ್ ಮಾಡ್ತಾನೆ, ನೋಡ್ತಾನೆ. ವೆನ್ ಇಟ್ ಫ್ಲೀವ್ ಅವೇ, ಅದು ಯಾವಾಗ ಹಾರೋಗುತ್ತೋ, ಹಿ ಟುಕ್ ಔಟ್ ಹಿಸ್ ನೋಟ್ಬುಕ್ಕನ್ನು ಎತ್ಕೊಳ್ತಾನೆ. ಆ್ಯಂಡ್ ಪೆನ್ಸಿಲ್ ತೊಗೊಳ್ತಾನೆ. ಆ್ಯಂಡ್ ಸ್ಕೆಚ್ ದ ಬರ್ಡ್ ಫ್ರಮ್ ಮೆಮೊರಿ. ಅವನ ಮೈಂಡಲ್ಲಿ ಇಟ್ಕೊಂಡು ಏನಿರುತ್ತಲ್ಲ ಆ ಮೆಮೊರಿ ಮೂಲಕ ಅವ್ನು ಬರೆದು ಆ ಸ್ಕೆಚ್ ಮಾಡ್ತಾನೆ. ಈ ಹ್ಯಾಡ್ ಡಿಸ್ಕವರ್ಡ್ ಅ ನ್ಯೂ ಪಾಸ್ ಟೈಮ್ ಟು ಸ್ಪೆಂಡ್ ಇಸ್ ಟೈಮ್. ಜೊತೆಗೆ ಅವನೊಂದು ಹೊಸ ಪಾಸ್ ಟೈಮನ್ನು, ಟೈಮ್ ಪಾಸ್ ಮಾಡೋದಕ್ಕೆ, ಅಂದರೆ ಬೇರೆ ಏನೂ ವೇ ಇರಲಿಲ್ಲ ಅವನಿಗೆ. ಸೊ ಅವ್ನು ಟೈಮ್ ಪಾಸ್ ಮಾಡೋದಕ್ಕೆ ಒಂದು ಹೊಸ ವೇ ಕೂಡ ಸಿಕ್ದಂಗೆ ಆಗುತ್ತೆ. ಸೊ ಈ ಏನು ಒಂದಿಷ್ಟು ಕ್ವಶನ್ಸ್ ಡಿಸ್ಕಸ್ ಮಾಡಿದ್ವಿ, ಇದಿಷ್ಟು ಖಂಡಿತವಾಗಿಯೂ ಎಕ್ಸಾಮಿಗೆ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಇಲ್ಲಿವರೆಗೂ ನೋಡಿದ್ದೀರಾ. ಥ್ಯಾಂಕ್ ಯು.